ಅದು ಅವರು ರೆಡಿ ಮಾಡಕ್ಕಾಗಲ್ಲ, ಬೇರೆ ಅಂಗಡಿಗೆ ಇದ್ರೆ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಬೇರೆ ಫೋನ್ ಇದ್ರೆ ತಗೊಳ್ಳಿ ಅಂತ ಹೇಳಿದ್ರು. ಸೊ ಇಲ್ಲಿ ರೆಡಿ ಆಯ್ತಾ ಇದು? ರೆಡಿ. ಸೊ ನಾವು ಯಾವಾಗ ಯೂಟ್ಯೂಬ್ ಅಲ್ಲಿ ಹೇಳೋ ತರ ಲೈವ್ ಆಗಿ ಕ್ಯಾಮ್ರಾ ಹಾಕಿ ನಿಮ್ಮ ಮೊಬೈಲ್ ರಿಪೇರಿ ಮಾಡೋದು ಲೈವ್ ಆಗಿ ನೀವೇ ನೋಡಿದ್ರ? ಹೌದು ಸರ್, ನೋಡಿ. ಎಚ್ಜಿಟಿ ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗೆ निम्मेलरको स्वागत है। मेरे सभी भाइयों को एचजीटी मोबाइल रिपेयरिंग ट्रेनिंग इंस्टीट्यूट में स्वागत है। सो मेरे पास एक X2 Pro मोबाइल आया हुआ है। सो मैं हत्र ಒಂದು X2 मोबाइल ಇದೆ, X2 Pro। सो ಇದು डेड कंडीशन ಅಲ್ಲಿ ನನ್ನ ಹತ್ರ ಬಂದಿದೆ। मेरे पास डेड कंडीशन में आया हुआ है। इसका डीसी का कंजम्पशन आपको दिखाएंगे। डीसी तो ಇದರದ್ದು कंजम्पशन ಏನಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದೀನಿ। सो ನೋಡ ಏನಾಗಿದೆ ಅಂತ ಬಮ್ಮಲ್ಲಿ। ಸೊ ನೋಡಿ, ಡಿಸಿ ಕನ್ಸಂಪ್ಷನ್ 151, 190, 48 ಅಂತ ಇದಾಗ್ತಾ ಇದೆ। ಓಕೆ, ಸೊ ಈ ಮದರ್ ಬೋರ್ಡ್ ನೋಡಕ್ ಹೋದ್ರೆ ಫುಲ್ ಎಲ್ಲಾ ಕಡೆ ಕೆಲಸ ಆಗಿದೆ। ನಿಮ್ಗೆ ರೀಡಿಂಗ್ ನೋಡ್ತಿದ್ದಂಗೆ ಗೊತ್ತಾಗತ್ತೆ CPU MC ಇದು ಪ್ರಾಬ್ಲಮ್ ಇರ್ಬೋದು ಅಂತ। ರೀಡಿಂಗ್ देखते ही आपको पता चल जाएगा। इसका पूरा काम रीबॉलिंग सब हो चुका है। देखो, ಸೊ ಏನಾಗಿದೆ, ಫುಲ್ಲು ರೀಬಾಲಿಂಗ್ ಆಗಿದೆ। ಸೊ A to Z ಕೆಲಸ ಆಗಿದೆ, ರೀಬಾಲಿಂಗ್ ಆಗಿದೆ। ಇದನ್ನ ನೋಡೋಣ, ರೆಡಿ ಮಾಡ್ಲಿಕ್ಕೆ ನಾವು ಇವತ್ತು ಟ್ರೈ ಮಾಡೋಣ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ। ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಓಕೆ, ಸೊ ಸ್ಕ್ರೀನ್ ತೋರ್ಸಮ್ಮ ಅದು। ಸೊ ನೋಡಿ, CPU ರೀಬಾಲ್ ಆಗಿದೆ, EMC ನು ರೀಬಾಲಿಂಗ್ ಆಗಿದೆ ಆಲ್ಮೋಸ್ಟ್। ಸೊ ಬ್ಯಾಕ್ ಸೈಡ್ ನೋಡ್ತಾ ಹೋದ್ರೆ ನೋಡಿ, ಪವರ್ IC ಕೂಡ ಏನ್ ಮಾಡಿದ್ದಾರೆ, ವೋಲ್ಟೇಜ್ ಎಲ್ಲ ಚೆಕ್ ಮಾಡಿದ್ದಾರೆ ಆಲ್ಮೋಸ್ಟ್। ಚಲೋ ಟಿಕ್ ಇಲ್ಲೆಲ್ಲ ವೋಲ್ಟೇಜ್ ಚೆಕ್ ಮಾಡಿದ್ದಾರೆ। ಸೊ ಆಲ್ಮೋಸ್ಟ್ ಕೆಲಸ ಆಗಿದೆ। ಸೊ ಇದನ್ನ ನಾವು ಯಾವ ತರ ಬಗೆಹರಿಯುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ। ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಸೊ ಫಸ್ಟ್ ಅಲ್ಲಿ EMC ನ ನಾವು ಓಪನ್ ಮಾಡ್ತಾ ಇದೀನಿ। सो हमने EMC को ओपन कर रहा है क्योंकि ना अपना रीडिंग स्टक हो रहा था। आप सबको पता ही है रीडिंग के बाद आप क्या करना है। सो इसको हम प्रोग्रामिंग करने जा रहे हैं। सो ಇದನ್ನ ನಾನು ಏನು ಮಾಡ್ತಾ ಇದ್ದೀನಿ, ಪ್ರೋಗ್ರಾಮಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ। ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ CPU MC ಇದ್ರದ್ದು ರೀಬಾಲ್ ಆಗಿದೆ, ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ, ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ವಿ। सो ऑलरेडी CPU MC रिबॉल हो चुका है, इसलिए हमको निकाल के प्रोग्रामिंग कर रहा है। पहले इसका देखो डॉट किधर कुछ प्रॉब्लम है क्या करके चेक करेंगे, क्योंकि ना डॉट माइक्रो जंपिंग किया हुआ, कोई मिस हो गया क्या करके एक बार ಚೆಕ್ करेंगे। ಯಾಕೆಂದರೆ ಒಂದ್ಸಲಿ ಇವ್ರು ಯಾರೋ ಮಾಡಿದ್ದಾರೆ। ಸೊ ಡಾಟ್ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಒಂದ್ಸರಿ ನಾವು ಚೆಕ್ ಮಾಡ್ತಾ ಇದ್ದೀನಿ। ಸೊ ಯಾವುದೇ ಪ್ರಾಬ್ಲಮ್ ಅನಿಸ್ತಾ ಇಲ್ಲ, ಚೆನ್ನಾಗೇ ಮಾಡಿದ್ದಾರೆ ಇವರು, ಒಳ್ಳೆ ಟೆಕ್ನಿಷಿಯನ್। ಸೊ ನೋಡಿ, ರೀಬಾಲ್ ಕಲ್ತಿದ್ದಾರೆ, ರೀಬಾಲ್ ಮಾಡಿದ್ದಾರೆ, ಕೂರಿಸಿದ್ದಾರೆ, ಸೆಟ್ ಆನ್ ಆಗಿಲ್ಲ, ಕಳಿಸಿದ್ದಾರೆ। ಸೊ ಇದನ್ನು ನಾವು ಇವಾಗ ಪ್ರೋಗ್ರಾಮಿಂಗ್ ಮಾಡೋಣ। ಸೊ ಕ್ಯಾ ಕರೆಂಗೆ, ಪಹಲೆ इसको पोर्ट ಚೆಕ್ करेंगे। ಸೊ ಏನು ಮಾಡೋಣ, ಒಂದ್ಸಲಿ पोर्टನ ನಾವೇನು ಮಾಡೋಣ, ಚೆಕ್ ಮಾಡೋಣ। सो पोर्ट आ रहा है या नहीं आ रहा है, अपना CPU अच्छे से बैठा हुआ है नहीं बैठा हुआ करके देखेंगे। CPU ಚೆನ್ನಾಗಿ ಕೂತಿದೆಯೋ ಇಲ್ವೋ ಅನ್ನೋದನ್ನ ನಾವೇನು ಮಾಡೋಣ, ಒಂದ್ಸರಿ ಚೆಕ್ ಮಾಡೋಣ। ನೋಡಿ, ನಮ್ಮ ಪೋರ್ಟ್ ಬಂತು। ಸೊ ಇವಾಗ ನಾನು F64ನ ऑन ಮಾಡ್ಕೊತಾ ಇದ್ದೀನಿ। सो हम F64 को ऑन कर रहा है। सो डिटेक्ट कर रहा है 254 BGA को डाल के इसको कनेक्टिविटी कर। तो कनेक्टिविटी हो गया, UFS चिप है, Qualcomm CPU है, कनेक्टिविटी हो रहा है। देखो इधर रेफरेंस क्लॉक 26 था, इसको अभी डिटेक्ट होने के बाद वो चेंज हो जाएगा, आप देख सकते हैं। ಸೆಕ್ಯೂರಿಟಿ ಆಟೋಮೆಟಿಕ್ ಬ್ಯಾಕಪ್ ಲೇ रहा है। ಸೊ ನೋಡಿ ಫ್ರೆಂಡ್ಸ್, ಇದು ಒಂದು ಒಳ್ಳೆ ವಿಚಾರ ಏನಂದರೆ F64ದು ಸೆಕ್ಯೂರಿಟಿನ ಆಟೋಮೆಟಿಕ್ ಬ್ಯಾಕಪ್ ಅದಕ್ಕದೇ ತೊಗೊಳುತ್ತೆ, ಚಿಪ್ ಬೈ ಚಿಪ್। ಓಕೆ, ಸೊ ನೋಡಿ, ಇದು ಐಡೆಂಟಿಫೈ ಆಗ್ತಾ ಇದ್ದಂಗೆ ರೆಫರೆನ್ಸ್ ಕ್ಲಾಸ್ ಚೇಂಜ್ ಆಯಿತು 19.2। ಸೊ ನಾನು ಇವಾಗ ಫಸ್ಟಿಗೆ ಇದರ ಸೆಕ್ಯೂರಿಟಿನ रीडिंग ತೊಗೊತಾ इದ್ದೀನಿ। इसका सिक्योरिटी को हमने रीड ले रहा है, क्योंकि ना हमको ये पूरा फॉर्मेट करके प्रोग्राम करने के बाद सिक्योरिटी को चाहिए, क्योंकि ना उसका सिक्योरिटी पार्ट चाहिए। इसलिए मैं पोको X2 न्यू करके एक फोल्डर बना रहा हूँ टेम्पररी फाइल में। सो ನಾನೊಂದು पोको X2 न्यू फोल्डर ಮಾಡಿಬಿಟ್ಟು ಸೊ ಅದರೊಳಗೆ ಸೆಕ್ಯೂರಿಟಿ ಫೈಲ್ನ ನಾನು ಏನು ಮಾಡ್ತಾ ಇದ್ದೀನಿ, ರೀಡಿಂಗ್ ಮಾಡ್ತಾ ಇದ್ದೀನಿ। ಓಕೆ, सो पूरा रीड हो गया मेरा, तो हमारा पूरा रीड हो गया। बट इसका अंदर देखो कनेक्टिविटी आपको पता चल रहा है। सो PWM गियर में ये क्या कर रहा है, रीड कर रहा है। सो इसको पहले फैक्ट्री फॉर्मेट करेंगे, यानी उसका पूरा का पूरा पार्टीशन को एरेज करेंगे। सो ಏನು ಮಾಡ್ತೀನಿ, पूरा का पूरा पार्टीशन ಏನಿದೆಯಲ್ಲ ಎಲ್ಲ ಪಾರ್ಟಿಷನ್ನು ನಾನು ಏನು ಮಾಡ್ತೀನಿ, ಎಲ್ಲ ಪಾರ್ಟಿಷನ್ನು ಎರೇಜ್ ಮಾಡ್ತಾ ಇದ್ದೀನಿ, ಸಿಂಗಲ್ ಪಾರ್ಟ್ ಮಾಡ್ತಾ ಇದ್ದೀನಿ।
ಸೊ ಇದು ಒಂದು ಒಳ್ಳೆ ಇದಿದೆ ಇದರಲ್ಲಿ F64ಅಲ್ಲಿ. ಸೊ ನೋಡಿ ಫ್ರೆಂಡ್ಸು, ನಾನು ಇವಾಗ ತೋರಿಸ್ತಾ ಇದ್ದೀನಿ, ಯಾವುದೇ ಪಾರ್ಟಿಷನ್ ಇಲ್ಲ. ಸೊ ನೋಡಿ ಫುಲ್ ಝೀರೋ ಲೂನ್, ಒಂದೇ ಪಾರ್ಟಿಷನ್ ಇದೆ, ಎಲ್ಲ ಸೇರಿಕೊಂಡು ಒಂದೇ ಇದೆ. ಆ ಟೋಟಲ್ 6 ಪಾರ್ಟಿಷನ್ ಇತ್ತು, ಅದರಲ್ಲಿ ಒಂದೇ ಪಾರ್ಟಿಷನ್ನು ಇದರಲ್ಲಿ ಇವಾಗ ಪ್ರೆಸೆಂಟಿಗೆ ಶೋ ಆಗ್ತಾ ಇದೆ. ಸೊ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಆದರೆ ನೋಡಿ PWM G5 ಗೇರ್ 5 ಒಳಗೆ ಇದು ಇದಾಗ್ತಾ ಇದೆ, ಡಿಟೆಕ್ಟ್ ಆಗ್ತದೆ, ಅಂದರೆ ಸ್ಲೋ ಇದೆ. ಹೈ ಸ್ಪೀಡಲ್ಲಿ ಇದು ಕನೆಕ್ಟ್ ಆಗ್ತಾ ಇಲ್ಲ, eMMC ಸ್ಲೋ ಸ್ಪೀಡಲ್ಲಿ ಏನಾಗ್ತದೆ ಕನೆಕ್ಟ್ ಆಗ್ತಾ ಇದೆ. ಸೊ ಇವಾಗ ಏನು ಮಾಡೋಣ, ಇದನ್ನು ಕಾನ್ಫಿಗರ್ನ ರೈಟ್ ಮಾಡೋಣ ಅಥವಾ ನಮ್ಮ ಪ್ರಾವಿಸನನ್ನು ರೈಟ್ ಮಾಡಬೇಕಾಗುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಇವಾಗ ಪ್ರಾವಿಸನ್ ನನ್ನ ಹತ್ರ ಇದೆ. सो अपने पास प्रोविज़न रखा हुआ है, उसको मैंने क्या कर रहा हूँ, आपको X2 का प्रोविज़न को मैं क्या कर रहा हूँ, राइट कर रहा हूँ. सो प्रोविज़न राइट हो गया, डिटेक्ट करेंगे. सो प्रोविज़न फुल राइಟ್ ಆಯಿತು ನಮ್ಮದು. ಸೊ ನಾನೇನು ಮಾಡ್ತಾಯಿದ್ದೀನಿ, ಇವಾಗ ಡಿಟೆಕ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ಒಂದೇ ಪಾರ್ಟ್ ಇತ್ತಲ್ಲ, ಅದು ಇವಾಗ 6 ಪಾರ್ಟಾಗಿ ಕನ್ವರ್ಟ್ ಆಗಿರುತ್ತೆ, 0 to 5. ಸೊ ಕ್ವಾಲ್ಕಾಮಲ್ಲಿ ಎಲ್ಲರಿಗೂ ಗೊತ್ತಿರೋ ಥರನೇ 0 to 5 ಪಾರ್ಟಿಷನ್ ಇರುತ್ತೆ. ಇದು ನಮ್ಮ GP पार्टीशन. सो अभी हमने पार्टीशन तो बन गया, इसका अंदर मेरे पास डंप है. ಸೊ ನಾತ್ರ ಏನಿದೆ, ಡಂಪ್ ಇದೆ ನೋಡಿ, ಎಲ್ಲ ಪಾರ್ಟಿಷನ್ನು ಕ್ರಿಯೇಟ್ ಆಗಿದೆ, ಆವಾಗಲೇ ಕ್ರಿಯೇಟ್ ಆಗಿದ್ದಿಲ್ಲ. ಇಲ್ಲಿ ಪ್ರಾವಿಷನ್ राइट ಮಾಡೋದು ತುಂಬ इंपॉर्टेंट ಆಗುತ್ತೆ. प्रोविज़न राइट करने का बहुत इंपॉर्टेंट रोल होता है. इसके अंदर हमने मेरे पास डंप पड़ा हुआ, इसी डंप को मैं क्या कर रहा हूँ, राइट करने जा रहा हूँ. आपके पास फ्लैश फाइल भी रहे तो वो भी आप GPT बना के कर सकते हैं. ऐसा काम आप भी सीख सकते हैं. आ जाइए SGT मोबाइल रिपेयरिंग ट्रेनिंग इंस्टीट्यूट बैंगलोर को. ಸೊ ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ. ಸೊ ಲೈವ್ ಆಗಿ ಮೊಬೈಲ್ ರಿಪೇರಿ ಮಾಡೋದನ್ನ ನಾವು ನಿಮಗೆ ಹೇಳ್ಕೊಡ್ಲಾಗುತ್ತೆ. ಸೊ ನೋಡಿ, ನಾನು ಎಲ್ಲ ಡಂಪನ್ನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ, राइट ಮಾಡ್ತಾ ಇದ್ದೀನಿ. ಸೊ सभी डंप को मैंने क्या कर रहा हूँ, इसमें अंदर राइट कर रहा हूँ. सो स्टेप बाय स्टेप लून 0, 1, 2, 3, 4 एंड 5 में आपको सबको पता ही है, सिक्योरिटी वाला फाइल रहेगा. आप पूरा के पूरा राइट करने के बाद आपने लिया हुआ सिक्योरिटी को राइट करना चाहिए. अभी देखो ये स्लो होगा क्योंकि ने PWM गियर 5 में ये कनेक्ट हो गया है. ಸೊ ಇದು ಸ್ಲೋ ಗೇರಲ್ಲಿ ಕನೆಕ್ಟ್ ಆಗಿದೆ. ಸೊ ಸ್ವಲ್ಪ ಏನಾಗುತ್ತೆ, ಸ್ಲೋ ಆಗಿ ಇದೇನಾಗುತ್ತೆ, ರೈಟ್ ಆಗುತ್ತೆ. ಸೊ ನೋಡಿ, ನಾನು ರೈಟ್ ಕೊಡ್ತಾ ಇದ್ದೀನಿ. ಸೊ 2.8 ವೋಲ್ಟೇಜ್ ಕೂಡ ಕೊಟ್ಟಿದ್ದೀನಿ, ಮೆಗಾಹರ್ಟ್ಸ್ 19.2 ಇದೆ, ಅಂದರೆ ಬಟ್ ಕನೆಕ್ಟಿವಿಟಿ ಸ್ಲೋ ಗೇರಲ್ಲಿ ಕನೆಕ್ಟ್ ಆಗಿದೆ. ಓಕೆ, ಸೊ ಇದನ್ನು ನಾನು ಇವಾಗ ರೈಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನು ಸ್ಪೀಡಲ್ಲಿ ಹೋಗುತ್ತೆ. ನೋಡಿ 6.68 ಸ್ಪೀಡ್ ಇದು ತೊಗೊತಾ ಇದೆ. ಆ್ಯಕ್ಚುಲಿ ತುಂಬ ಸ್ಲೋ ಆಗಿ ಇದೇನಾಗುತ್ತೆ, ರೈಟ್ ಆಗುತ್ತೆ. ಅಲ್ಲಿ ತನಕ ನಾನು ಏನು ಮಾಡ್ತೀನಿ, ವೀಡಿಯೋನ ಸ್ವಲ್ಪ पाज ಮಾಡ್ತೀನಿ. थोड़ा सा हम स्पीड कम है ना, इसलिए तब तक के लिए राइटिंग का मैं थोड़ा स्किप किया हुआ है. सो अभी देखो पूरा के पूरा लून 0, लून 1, लून 2, लून 3, लून 4 राइट हो रहा है. सो लून 0 ಇಂದ ಹಿಡಿದು ಲೂನ್ 4 ತನಕ ನಮ್ಮದು UFS ಏನಾಗ್ತಾ ಇದೆ, राइट ಆಗ್ತಾ ಇದೆ ಡಂಪ್. ओके, सो ये पूरा राइट होने के बाद हम सिक्योरिटी को राइट करेंगे. उसके बाद जो है सेट को ऑन करने का कोशिश करेंगे. ಸೊ ನೋಡಿ, ಇದರಲ್ಲಿ ಸೆಕ್ಯೂರಿಟಿನ ಫುಲ್ ಡಂಪ್ ರೈಟ್ ಆಗಿದೆ. ಇವಾಗ ನಾನು ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಸೊ ಪಾರ್ಟಿಷನ್ ಫುಲ್ ಬರುತ್ತೆ. ಸೊ ಸೆಕ್ಯೂರಿಟಿನ ಮಾತ್ರ ರೈಟ್ ಮಾಡ್ತೀನಿ. मैं अभी आइडेंटिफाई कर रहा हूँ. सो पूरा सिक्योरिटी पार्ट डालना है, तो सभी पार्टीशन आ गया. लून 5 में सिक्योरिटी का पार्ट या फिर का पार्ट जो है उसको ना मैं इसमें डाल रहा हूँ, क्वालकॉम का सिक्योरिटी पार्ट. सो ऐसा काम आपसे सीख सकते हैं. आ जाइए SGT मोबाइल रिपेयरिंग ट्रेनिंग इंस्टीट्यूट बैंगलोर. UFS प्रोग्रामिंग, eMMC प्रोग्रामिंग, UFS चेंज, eMMC चेंज और CPU चेंज का बारे में हमको पूछ सकते हैं. ಸೊ ಇದೇ ಥರ ಕೆಲಸ ನೀವು ಕೂಡ ಕಲಿಬೋದು. ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ. UFS ಚೇಂಜ್, eMMC ಚೇಂಜ್, UFS ಪ್ರೋಗ್ರಾಮಿಂಗ್, eMMC ಪ್ರೋಗ್ರಾಮಿಂಗ್ ಮತ್ತು CPU ಚೇಂಜ್, ಇದ್ರ ಎಲ್ಲ ನಿಮಗೆ ಪ್ರೋಗ್ರಾಮಿಂಗ್ ಟ್ಯುಟೋರಿಯಲ್ ಕೊಡಲಾಗುತ್ತೆ. ಸೊ ನೋಡಿ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಪಾರ್ಟ್ ಮಾತ್ರ ರೈಟ್ ಆಗಿರಲಿಲ್ಲ, ಇದನ್ನು ನಾನು ಡಬಲ್ ಕ್ಲಿಕ್ ಮಾಡಿ ಇನ್ನೊಂದ್ಸಲಿ ಪಾರ್ಟ್ನ ಕನೆಕ್ಟ್ ಮಾಡಿಬಿಟ್ಟು, ಸೊ ನಾನು ಏನು ಮಾಡ್ತಾಯಿದ್ದೀನಿ, ಅದನ್ನು ಮತ್ತೊಂದು ಸಲ ರೈಟ್ ಮಾಡ್ತಾಯಿದ್ದೀನಿ. अपना सभी सिक्योरिटी और डंप राइट हो गया है. अभी हम क्या करेंगे, इसको निकालेंगे, बैठाएंगे, सेट ऑन होता है क्या चेक करेंगे. अपना प्रोग्रामिंग ठीक रहे तो सेट ऑन होना चाहिए. UFS का प्रोग्रामिंग है ये. ಸೊ UFS ಇಂದು ನಾವೇನು ಮಾಡ್ತಿದ್ವಿ, ಎಂಟಿ ಮಾಡಿಬಿಟ್ಟು ಕಾನ್ಫಿಗರ್ ಅಥವಾ ಪ್ರಾವಿಷನ್ ಹಾಕ್ಬಿಟ್ಟು ಸೆಟ್ನ ಮತ್ತೆ ಡಂಪ್ ಇತ್ತು, ಡಂಪ್ನ ರೈಟ್ ಮಾಡಿಬಿಟ್ಟು ಸೆಟ್ನ ಪ್ರೋಗ್ರಾಮಿಂಗ್ ಮಾಡಿದ್ದೀವಿ, ಯಥಾಸ್ಥಿತಿಗೆ ತಂದಿದ್ದೀವಿ. ಸೆಟ್ ಆನ್ ಆಗುತ್ತಾ ಅಂತ ಒಂದ್ಸರಿ ನಾವೇನು ಮಾಡೋಣ, ಚೆಕ್ ಮಾಡೋಣ. ಬಿಕಾಸ್ ಇದು ಡೆಡ್ ಅಂತ ಬಂದಿತ್ತು, ಬರೀ CPU ಏನು ಮಾಡಿದ್ರು, ರಿಬಾಲ್ ಮಾಡಿದರು. ಸೊ ಇದೇ ಥರ ಫ್ಲಾಶ್ ಫೈಲಿಂದ ಕೂಡ ನೀವು ಸೆಟ್ನ ಆನ್ ಮಾಡ್ಬೋದು. ನನ್ನ ಲಾಸ್ಟ್ ವಿಡಿಯೋ ಇದೆ,
ಫ್ಲಾಶ್ ಫೈಲಿಂದ ಯಾವ ಥರ X64 राइट ಮಾಡೋದು ಅಂತ सेटना ऑन ಮಾಡೋದು ಅಂತ ऐसा ही काम आप फ्लैश फाइल से ही कर सकते। मेरा लास्ट वीडियो है आपको MTK का फ्लैश फाइल से आपको सेट ऑन कर सकते, तो ये आप जाके देख सकते। मैं उसका लिंक भी दे दूँगा, चाहे तो वो भी आप देख सकते। ओके, सो देखो हम इसका रीबॉल तो नहीं किया हुआ है, सो ಇದನ್ನು ನಾವೇನು ಮಾಡಿಲ್ಲ, ರೀಬಾಲಿಂಗ್ ಮಾಡಿಲ್ಲ। सो ಅದು ಹೇಗೆ ತೆಗೆದಿದ್ದೀವೋ ಹಾಗೆ ಕೂರಿಸ್ತಾ ಇದ್ದೀನಿ। सो इसको हम कुछ भी रीबॉल किया नहीं है, सो हम कैसे निकाल लेते ना ऐसे ही हम इसको बैठा रहे। तो बार बार आपका हैंड स्किल अच्छा रहे तो बार बार रीबॉल करने का ज़रूरत नहीं है। सो ನೋಡಿ ಫ್ರೆಂಡ್ಸ್, ಇದೇ ಥರ ಹ್ಯಾಂಡ್ ಸ್ಕಿಲ್ ನಿಮಗೂ ಹೇಳ್ಕೊಡ್ಲಾಗುತ್ತೆ ವಿತ್ ಅದರ ಟ್ರಿಪ್ಸ್, ಪೇಸ್ಟೆಡ್, ನಾನ್ ಪೇಸ್ಟೆಡ್, ಡಬಲ್ ಡೆಕ್ಕರ್, ವೈಟ್ ಪೇಸ್ಟೆಡ್, ಬ್ಲಾಕ್ ಪೇಸ್ಟೆಡ್ ಯಾವ ಥರ ತೆಗಿಯೋದು ಈಸಿ ವೇಯಲ್ಲಿ ಆ ಥರ ಕೂರ್ಸೋದನ್ನು ನಿಮಗೆ ಇಲ್ಲಿ ಟ್ರೈನಿಂಗ್ ಹೇಳ್ಕೊಡ್ಲಾಗುತ್ತೆ। ಏನಾದರೂ ಎನ್ಕ್ವೈರಿ ಇದ್ದರೆ ಕೆಳಗಡೆ ಬರ್ತಿರೋ ನಂಬರ್ಗೆ ನೀವು ಏನು ಮಾಡ್ಬೋದು, ಕಾಲ್ ಮಾಡ್ಬೋದು। ಓಕೆ, ಸೊ ನೋಡಿ ನಮ್ಮದು ಹೀಟ್ ಬಂದು 340, ಏರ್ ಬಂದು 60 ಏರ್ ಇಟ್ಕೊಂಡಿದ್ದೀನಿ। ಸೊ ಆಲ್ರೆಡಿ ರೀಬಾಲ್ ಆಗಿರೋದ್ರಿಂದ ಇದು ಆರಾಮಾಗಿ ಏನು ಮಾಡುತ್ತೆ, ಕೂರುತ್ತೆ। एक बार रीबॉल हो गया ना तो ये आराम से बैठ जाएगा उसका हाथ में। आप ही ट्राई करो करने वाले, ऑलरेडी CPMC कर रहे हैं तो आप ऐसा बार बार रीबॉल करने से आप डायरेक्टली ऐसा बैठा के सेट को ऑन कर सकते हैं। ये आपका हैंड स्किल के ऊपर बनता है। चलो ठीक, ಇವಾಗ ನಾವು ಇದೊಂದು ಸ್ವಲ್ಪ ಕೂಲ್ ಮಾಡೋಣ। ಕೂಲ್ ಮಾಡಿಬಿಟ್ಟು ಸೆಟ್ನ ಏನಾಗಿದೆ ಆನ್ ಆಗುತ್ತೆ ಅಂತ ಚೆಕ್ ಮಾಡೋಣ। ನಮ್ದು ಪ್ರೋಗ್ರಾಮಿಂಗ್ ಎಲ್ಲ ಆಗೋಗಿದೆ, ಸೊ ನೋಡೋಣ ಸೆಟ್ ಆನ್ ಆಗುತ್ತಾ ಅಂತ। ಓಕೆ, ಸೊ ಬೇರೆ ಕಡೆಯಿಂದ ಬಂದಿದ್ರು ಕಸ್ಟಮರು, ಏನ್ ಹೇಳ್ತಾರೆ ನೋಡೋಣ। ಬೇರೆ ಕಡೆ ಕೊಟ್ಟಿರೋ ಮೊಬೈಲ್ ಇದು, ಸೊ ಆನ್ ಆಗುತ್ತಾ ಇಲ್ವಾ ಏನಾಗುತ್ತೆ ನೋಡೋಣ। ನೋಡಿ ಸೆಟ್ ಆನ್ ಆಯ್ತು, ಲೈವ್ ನೋಡಿದ್ರಲ್ವಾ ನೀವು ಇದನ್ನ? ಚಲೋ ಟೀಕ್। ಸೊ ನಿಮ್ದು ಯಾವಾಗಿಂದ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ? 5ನೇ ತಾರೀಕು, ಯಾವ್ದು ಮಾರ್ಚ್ ಏಪ್ರಿಲ್ 5ನೇದು। ಬಟ್ ನೀವು ಫ್ರೆಶರ್ ಇರೋದ್ರಿಂದ ಸೊ ಫಸ್ಟ್ ಬಂದಿದ್ದೀರಿ, ಸೊ ಇಲ್ಲಿ ಲೈವ್ ನಡೆಯೋದು ನೋಡ್ತಾ ಇದ್ದೀರಾ? ಚಲೋ, ಇದು ಡೆಡ್ ಕಸ್ಟಮರೇ ಕೊಟ್ಟಿದ್ದು, ಹೌದಾ? ಸೊ ನಾವು ಲೈವ್ ಆಗಿ ಪ್ರೋಗ್ರಾಮಿಂಗ್ ಮಾಡಿ ಸೆಟ್ ಆನ್ ಮಾಡಿದ್ವಾ ಇದನ್ನ? ಚಲೋ ಟೀಕ್। ನೋಡಿ MIUI ಇದು ಬರ್ತಾ ಇದೆ, ಸೊ ಸೆಟ್ ಕೂಡ ಏನಾಯ್ತು, ಆನ್ ಆಯ್ತು। 16% ಇದೆ। ನೆಕ್ಸ್ಟ್ ಕಟ್ತೀನಿ, ಇಲ್ಲಿ ತೋರಿಸಿ ಒಂಚೂರು ಹಂಗೆ। ನೆಕ್ಸ್ಟ್ ಚಲೋ, ಇದು ಸೆಟ್ ಏನಾಯ್ತು, ಫುಲ್ಲು ಸೆಟಪ್ ಅಲ್ಲಿ ಇದೆ, ಆನ್ ಆಗ್ತಾ ಇದೆ। ಸೊ ಇಲ್ಲಿ ಬಂದು ನೀವು ಒಂದು 3-4 ದಿನ ಆಯ್ತು, ಏನಂದ್ರೆ ಒಂದು ಸೋಲ್ಡರಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಏನು ಮಾಡಿದ್ದಿಲ್ಲ। ಇಲ್ಲಿ ಇವಾಗ ನಿಮ್ಮಷ್ಟಕ್ಕೆ ನೀವು IC ರೀಬಾಲ್ ಮಾಡೋ ಲೆವೆಲ್ಗೆ ಬಂದಿದ್ದೀರಾ? ಚಲೋ ಟೀಕ್। ಸೊ ನೋಡೋಣ ಏನಾಗುತ್ತೆ ಅಂತ, ಫುಲ್ ಆನ್ ಆಗುತ್ತಾ ಅಂತ ನೋಡಿ। ಫುಲ್ ಸೆಟ್ ಏನಾಯ್ತು, ಆನ್ ಆಯ್ತು, ಹೌದಾ? ಹೌದು, ನೋಡೋಣ। ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ। ಚಲೋ, ಸೊ ಇದು ನೋಡೋಣ ನಮ್ಮ ಸೆಕ್ಯೂರಿಟಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್। ಸೆಕ್ಯೂರಿಟಿನೂ ಬಂದಿದೆ ಅಲ್ವಾ? ಅಂದ್ರೆ ಬ್ಯಾಕಪ್ ಮಾಡಿದ್ವಿ ನಾವು ಫಸ್ಟೇ। ಸೊ ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು। ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್, ಬನ್ನಿ ಫ್ರೆಂಡ್ಸ್। ಕಸ್ಟಮರ್ ಏನ್ ಹೇಳ್ತಾರೆ ನೋಡೋಣ, ಎಲ್ಲಿ ಕೊಟ್ಟಿದ್ರು, ಯಾಕೆ ಆಗಲ್ಲ ಅಂತ ಹೇಳಿದ್ರು ಅದನ್ನ ಅವ್ರ ಬಾಯಿಂದಾನೆ ಕೇಳೋಣ, ಬನ್ನಿ। ಆಕಾಶ್ ಅವರು, ಸೊ ಎಲ್ಲಿಂದ ಬಂದಿರೋದು ಆಕಾಶ್? ಕೊಳ್ಳೇಗಾಲದಿಂದ ಬಂದಿರೋದು। ಚಲೋ, ಸೊ ಇದು ಕೊಳ್ಳೇಗಾಲದಲ್ಲಿ ಕೊಟ್ಟಿದ್ರಿ ಆಲ್ರೆಡಿ? ರೆಡಿ ಅದು ಅವರು ರೆಡಿ ಮಾಡಕ್ ಆಗಲ್ಲ, ಬೇರೆ ಅಂಗಡಿ ಇದ್ರೆ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಬೇರೆ ಫೋನ್ ಇದ್ರೆ ತಗೋಡಿ ಅಂತ ಹೇಳಿದ್ರು। ಸೊ ಇಲ್ಲಿ ರೆಡಿ ಆಯ್ತಾ ಇದು? ರೆಡಿ। ಸೊ ನಾವು ಯಾವಾಗ ಯೂಟ್ಯೂಬ್ ಅಲ್ಲಿ ಹೇಳೋ ತರ ಲೈವ್ ಆಗಿ ಕ್ಯಾಮ್ರಾ ಹಾಕಿ ನಿಮ್ಮ ಮೊಬೈಲ್ ರಿಪೇರಿ ಮಾಡೋದು ಲೈವ್ ಆಗಿ ನೀವೇ ನೋಡಿದ್ರಾ? ಹೌದು ಸರ್, ನೋಡಿದ್ರಾ? ಸೊ ಒಂದು ಅರ್ಧ ಗಂಟೆಯಲ್ಲಿ ಇದೇನಾಯ್ತು, ರೆಡಿ ಆಯ್ತಾ? ಚಲೋ ಟೀಕ್। ಈ ವಿಡಿಯೋ ನೋಡ್ತಿರೋರಿಗೆ ಅಥವಾ ನೀವು ನನ್ನ ಏನ್ ಮಾಡಿದ್ರಿ, ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಬಂದಿದ್ದೀನಿ ಅಂತ ಹೇಳಿದ್ರೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಕೊಳ್ಳೇಗಾಲ? 160 ಕಿಲೋಮೀಟರ್ ಇಂದ ಬಂದಿದ್ದೀರಾ। ಸೊ ನಿನ್ನೆ ನನಗೆ ಫೋನ್ ಮಾಡಿದ್ರಿ, ಸೊ ನಾನು ನಿಮ್ಗೆ ಬನ್ನಿ ಅಂತ ಹೇಳಿದೆ, ಲೈವ್ ಆಗಿ ಮಾಡಿ ತೋರಿಸಿದ್ದೀನಿ। ಸೊ ಈ ವಿಡಿಯೋ ನೋಡ್ತಾ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ನಿಮ್ದು ಮೊಬೈಲ್ ರಿಪೇರಿ ಆಗಿಲ್ಲ ಅಂತಂದ್ರೆ ಇಲ್ಲಿಗೆ ಬಂದು ರಿಪೇರಿ ಮಾಡಿಸ್ಕೊಳ್ಳೋಕೆ ರೆಕಮೆಂಡ್। ಅಂದ್ರೆ ಬೇರೆ ಕಡೆ ಎಲ್ಲೂ ರಿಪೇರಿ ಆಗಿಲ್ಲ ಅಂದ್ರೆ ಇಲ್ಲಿಗೆ ಬಂದ್ಬಿಟ್ಟು ರಿಪೇರಿ ಮಾಡಿಸಿ ಆಗುತ್ತೆ। ವಿತ್ ಲೈವ್ ಆಗಿ ನಿಮ್ ಮೊಬೈಲ್ ನಿಮ್ ಕಣ್ಮೆದ್ರಿಗೆ ಬಿಚ್ಚಿ ರಿಪೇರ್ ಮಾಡೋದನ್ನ ತೋರಿಸ್ಬೋದು, ಹೌದಾ? ಸೊ
ಸೊ ನೋಡಿ ಫ್ರೆಂಡ್ಸ್, ಇವರು ಕೊಳ್ಳೇಗಾಲದಿಂದ ತಗೊಳ್ಳಿ. ಇವರು ಕೊಳ್ಳೇಗಾಲದಿಂದ ಬಂದಿದ್ದಾರೆ ನನ್ನ ಹತ್ರ ರಿಪೇರ್ ಮಾಡಿಸ್ಲಿಕ್ಕೆ. ಸೊ ಅವರು ನಾನು ಹೇಳೋ ಥರನೇ ಯಾವಾಗಲೂ ಲೈವ್ ಆಗಿ ರಿಪೇರಿ ಮಾಡೋದು ನಿಮ್ಮ ಕಣ್ಣ ಎದುರುಗಳಿಗೆ ತೋರಿಸ್ತೀವಿ. ಸೊ ನಾವು ಟ್ರೈನಿಂಗ್ ಕೂಡ ಕೊಡ್ತೀವಿ. ಬನ್ನಿ, ಇದ್ರ ಬಗ್ಗೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ लाइक ಮಾಡಿ, शेयर ಮಾಡಿ, सब्सक्राइब आगे। इन्हें कोलेगाला से आया हुआ है, 150 किलोमीटर से आया हुआ है। इसका मोबाइल अभी रेडी हो गया, उधर रेडी नहीं हुआ करके दूसरा मोबाइल लीजिए करके बोला था। वो मोबाइल को हम ऑन करके दिया हुआ है, उसके हाथ में ही है प्रूफ। वो भी एक आधा घंटे के अंदर, आधा घंटा ಆಗಿರ್ಬೋದಲ್ವಾ। तो आधा घंटे के अंदर आपको काम सीखना है तो ये नीचे वाला नंबर से आप यूएफएस प्रोग्रामिंग, ईएमएमसी प्रोग्रामिंग, यूएफएस चेंज, ईएमसी चेंज, ये सब कुछ आपको डैशबोर्ड रिपेयरिंग, ये सब कुछ आपको डिटेल में बताया जाएगा। नीचे आने वाले नंबर को कॉल कर सकते हैं। ये वीडियो अच्छा लगा तो शेयर करें, लाइक करें, सब्सक्राइब करें ಚಾನಲ್ को। ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಯಾಕೆ ಅಂತ ಹೇಳಿದ್ರೆ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕೆ ಅಂದ್ರೆ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ಸಿಗ್ಲಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.